ಈಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆನೂ ಫ್ರೈ ಆಗಲಿರಿ. ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಹಾಕಿರಿ. 1 ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ಈಗ ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ತೀನಿ ರೀ. ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ. ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ. ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನನ್ನು ಹಾಕ್ತಾಯಿದ್ದೀನಿ ರೀ. ಅಜ್ವಾನ್ ಹಾಕಿರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಸ್ಕಿಪ್ ಮಾಡಬೇಡಿ. ಅದನ್ನು ಒಂದು ಅರ್ಧ ನಿಮಿಷ ಆಗಷ್ಟೇ ಅಜ್ವಾನ್ ಹಾಕಿದ್ಮೇಲೂ ಬೇಯಿಸ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನಿಲ್ಲಿ 3 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಈರುಳ್ಳಿ 3 ಟೊಮ್ಯಾಟೋನ ಹಾಕಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತಾವೆ ರೀ. ನೋಡಿ ಆ ಟೊಮ್ಯಾಟೊನು ಬೇಯಿಸ್ಕೊತೀನಿ ರೀ. ಟೊಮ್ಯಾಟೊನೂ ಹೈ ಫ್ಲೇಮ್ದಲ್ಲಿಟ್ಟು ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. 1 ಸ್ಪೂನ್ ಆಗಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಮಸಾಲೆನೂ ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗೆಲ್ಲ ಮಿಕ್ಸೂ ಆಗೈತಿ ಮತ್ತು ಮಸಾಲೆನೂ ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೆ ನಾನು ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತ್ಯನ ಹಾಕ್ತಿದ್ದೀನಿ. ಕಸೂರಿ ಮೆಂತ್ಯನ ಕಂಪಲ್ಸರಿಯಾಗಿ ಹಾಕಿರಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಈಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರಿ. ನೋಡಿ ಕೊತ್ತಂಬರಿ ಕಸೂರಿ ಮೆಂತ್ಯನೂ ಮಿಕ್ಸ್ ಆಗೈತಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆರಲಿದೆ. ಆರಿದ್ಮೇಲೆ ಯೂಸ್ ಮಾಡ್ತೀನಿ ನಾನು. ನೋಡಿ ನಾನು ಇಲ್ಲಿ ಥಂಬ್ನೇಲ್ ಮಾಡ್ಕೊಳಕ್ಕೆ ಹೋಗಿದ್ದೆ. ಅದಕ್ಕೆ ಹಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀರಿ. ಆ ಗೋಧಿ ಹಿಟ್ಟು ಅದರೊಳಗನೆ ಆ ಟೊಮೆಟೊ ಈರುಳ್ಳಿ ಇದ್ರ ಮಸಾಲೆ ಒಳಗನೆ ಸ್ವಲ್ಪ ಬಿದ್ದದ್ರಿ ಅದು. ನೋಡಿ ನಾನು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಮಸಾಲೆ ಎಷ್ಟು ಹಿಡಿಸ್ತದಲ್ರಿ ಅದರಲ್ಲಿ ನೀವು ನೋಡಿಬಿಟ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕ್ರಿ. ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟಂತೂ ಹಿಡಿಸ್ತದ್ರಿ ಇದು ಹಿಟ್ಟು. ಒಂದು 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇದ್ರೆ ಹಾಕ್ರಿ, ಇಲ್ಲದ್ರೂ ನಡೀತದೆ. ಸ್ಕಿಪ್ ಮಾಡ್ರೂ ನಡೀತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಆ ಮಸಾಲೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹತ್ಬೇಕು ರೀ. ನಿಮಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋರಿ. ನೋಡಿ ಈಗ ಅಷ್ಟು ಹಿಟ್ಟು ಉಳ್ದರಿ. ದೊಡ್ಡ ಬಟ್ಲೆ 1 ಬಾಟ್ಲಾಗಷ್ಟು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಡೈಲಿ ನಾವು ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯೇ ನಾನು ಈಗ ಕಲಿಸಿ ರೆಡಿ ಮಾಡ್ಕೋತೀನಿ ರೀ. ನೋಡಿ ಆ ಮಸಾಲೆ ಎಷ್ಟು ಹಿಡಿತಿಲ್ಲ ಅದ್ರ ತಕ್ಕಂಗೆ ನೋಡಿ ಹಿಟ್ಟನ್ನು ಹಾಕೋರಿ. ನೋಡಿ ಬರೀ ಮತ್ತು ಮಸಾಲೆ ಕಡಿಮೆ ಹಿಟ್ಟು ಜಾಸ್ತಿ ಆಗಬಾರ್ದು. ನೋಡಿ ಈ ರೀತಿ ಸಾಫ್ಟಾಗಿಯೇ ಕಲಿಸಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ನೋಡಿ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಹಿಟ್ಟು ಒಂಚೂರು ನೆನಿಲಿ ರೀ. ನೋಡಿ 10 ನಿಮಿಷ ಆಗ್ಯದ. ಹಿಟ್ಟನ್ನು ಇನ್ನಷ್ಟು ಸಾಫ್ಟ್ ಆಗ್ಯದ ರೀ. ನೋಡಿರಿ ಈಗ ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ. ಈಗ ಸ್ವಲ್ಪ ನಾವು ಡೈಲಿ ಚಪಾತಿಗೆ ಎಷ್ಟು ಹಿಟ್ಟು ತೊಗೋತೀನಲ್ರಿ ಅಷ್ಟೇ ಇರ್ತದೆ. ನೀವು 2 ಥರ ಲಟ್ಸ್ಕೊಬೋದು. ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿನೂ ಲಟ್ಸ್ಕೊಬೋದು ಅಥವಾ 1 ಪದರಾಗಿ ತೆಳುವಾಗಿನೂ ಲಟ್ಸ್ಕೊಬೋದು. ಅವಾಗೂ ಇಷ್ಟೇ ಸಾಫ್ಟೇ ಬರ್ತಾವೆ ಇವು. ನೋಡಿ ಗೋಧಿ ಹಿಟ್ಟನ್ನು ಹಚ್ಚಿ ನಾನು ಇಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ. ಆಮೇಲೆ ಬಂದು ತೆಳುವಾಗಿನೂ ಅದನ್ನು ಲಟ್ಟಿಸಿ 2 ರೀತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡಿ ಎಣ್ಣೆ ಹಚ್ಚಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಅಂದರೆ ಸ್ವಲ್ಪ ಪದರ ಆಗಿ ಬರ್ತದೆ. ಇಲ್ಲಾಂದ್ರೆ ನೀವು 1 ಪದರಾಗಿನೂ ತೆಳುವಾಗಿನೂ ಲಟ್ಸ್ಕೊಬೋದು. ನಿಮಗೆ ಯಾವ್ದು ಈಸಿ ಆಗ್ತಿಲ್ಲ ಆ ರೀತಿ ನೀವು ಮಾಡ್ಕೊರಿ. ನೋಡಿ ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ, ಇನ್ನೊಂದನ್ನು ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ. ಇದು ನನ್ನ ಕತ್ರ ಸೈಡಿಗೆ ಇಡ್ತೀನಿ. ನೋಡಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ದಿನಾಲು ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ಇವನು ಬಿಸಿ ಬಿಸಿ ಹಾಗೇನೂ ತಿನ್ಬೋದು ರೀ. ಪಲ್ಯ ಬೇಡ, ಏನು ಚಟ್ನಿ ಬೇಡ, ಮೊಸರು ಬೇಡ, ಹಾಗೇನೇ ಟೇಸ್ಟ್ ಚೆನ್ನಾಗಿರ್ತದೆ ರೀ ಇದು. ನೋಡಿ ಬೇಯಿಸಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂದಿರ್ತದೆ ರೀ. ನೋಡಿ 2 ಲಟ್ಟಿಸಿ ತೋರಿಸಿದ್ದೀನಿ. ಆಲ್ರೆಡಿ ತವೆನೂ ಕಾಯ್ಲಿಕ್ಕೆ ಇಟ್ಟಿದ್ದೆ ರೀ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ತೀನಿ ರೀ. ನೀವು ಎಣ್ಣೆ ಹೆಚ್ಚು ಬೇಯಿಸ್ಬೋದು. ನೋಡಿ ಇದನ್ನು ತಿರುವಿ ಚೆನ್ನಾಗಿ 2 ಸೈಡಾಗಿ ಬೇಯಿಸ್ಕೊಳ್ಳೋಣ ರೀ. ನೋಡಿರಿ ಈ ಥರ ಪದರ ಆಗ್ತೈತಿ. ಮತ್ತು ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ರೀ ಇದು. ಇದು ಪರಾಟ ಬೇಯ್ತದ್ರಿ ಇದು. ನೋಡಿ ಇದನ್ನು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ನಾನಿಲ್ಲಿ ನೋಡಿ ಈ ರೀತಿ ತೆಳುವಾಗಿ 1 ಪದರ ಈ ರೀತಿನೂ
ಲಟ್ಟಿಸ್ಬಿಟ್ಟು ತೋರಿಸಿನ್ರಿ. ಟ್ರ್ಯಾಂಗಲ್ ಶೇಪ್ದಲ್ಲಿನೇ 2 ನೋಡಿ ಎಷ್ಟು ಸಾಫ್ಟ್ ಇರ್ತಾವೆ ರೀ, ತುಂಬಾ ಸಾಫ್ಟ್ ಇರ್ತಾವೆ ರೀ. ಇವ್ನು ಬಿಸಿ ಬಿಸಿ ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ನಿರಿ, ತುಂಬಾ ಟೇಸ್ಟ್ ಇರ್ತಾವೆ ರೀ. ಅಥವಾ ಶೇಂಗಾ ಚಟ್ನಿ, ತುಪ್ಪ, ಮೊಸರು ಯಾವುದಕ್ಕಾದ್ರೂ ತಿನ್ಬೋದು ನೋಡಿ. ತುಂಬಾ ಸಾಫ್ಟ್, ತುಂಬಾ ಟೇಸ್ಟಿಯಾಗಿ ಬಂದಿರ್ತಾವೆ. ಈ ಈರುಳ್ಳಿ ಟೊಮ್ಯಾಟೊ ರೆಸಿಪಿ ಈ ಈರುಳ್ಳಿ ಟೊಮ್ಯಾಟೊ ಪರಾಟ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನಾನು 2 ಟೊಮ್ಯಾಟೋನ ತೊಳೆದ್ಬಿಟ್ಟು ತೊಗೊಂಡಿನಿ. ಈಗ ಇದನ್ನು ಕಟ್ ಮಾಡಿಬಿಟ್ಟು ತೊಗೊಳೋಣ್ರಿ. ಇನ್ನೊಂದು ಥರನೂ ಟೊಮ್ಯಾಟೊ ಬರ್ತಲ್ಲ, ಒಟ್ಟು ನಿಮ್ಮ ಮನ್ಯಾಗ ಯಾವ ರೀತಿ ಟೊಮ್ಯಾಟೊ ಅದಲ್ಲ ಅವ್ನ ಟೊಮ್ಯಾಟೋನ ತೊಗೊರಿ. ಆದಷ್ಟು ಹಣ್ಣಾಗಿರೋ ಟೊಮ್ಯಾಟೋನೇ ತೊಗೊರಿ. ಈ ರೀತಿ ದಪ್ಪಾಗಿ ಕಟ್ ಮಾಡ್ಕೊಂಡು, ಇಲ್ಲಾಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ನಡೀತದೆ. ಈಗ ಈ ಟೊಮ್ಯಾಟೋನ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ ಇದನ್ನು ಟೊಮ್ಯಾಟೋನ ಪೇಸ್ಟ್ ಮಾಡಿ ಅಂದ್ರೆ ನುಣ್ಣಗೆ ರುಬ್ಕೊಳ್ಳೋಣ್ರಿ. ನೋಡಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಎಲ್ಲರ ಸಣ್ಣ ಟೊಮ್ಯಾಟೊ ಪೀಸ್ ಉಳಿದಿದ್ರೆ ಅದನ್ನ ತೆಗೆದು ಬಿಡ್ತೀನಿ ನೋಡ್ರಿ. ನೋಡಿ ಒಂದು ಸ್ವಲ್ಪ ಸಣ್ಣ ಒಂದೊಂದು ಪೀಸ್ಗಳು ಉಳ್ದಾವ, ಅವನ್ನಷ್ಟು ತೆಗೆದುಬಿಟ್ಟಿನಿ ನೋಡ್ರಿ. ಇದಕ್ಕೆ ನೋಡಿ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. 4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿ, 4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ತುಂಬಾ ಸಿಂಪಲ್ ಅದ. ಕಡಿಮೆ ಮಸಾಲೆ ಬಳಸಿ ಮಾಡ್ತಾ ಇದ್ದೀನಿ ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದೇ ಬಟ್ಲೇನೆ 1 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇವೆರಡು ಸೋಸ್ಬಿಟ್ಟನೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲಿ ನೀರು ಹಾಕ್ದೇನೆ ಆ ಟೊಮ್ಯಾಟೊ ಪೇಸ್ಟ್ನಲ್ಲಿನೇ ಈ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕ್ರಿ. ಇಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ರಿ. ಇದು ನೀರು ಹಿಡಿಯಲ್ರಿ, ನೀರನ್ನು ಹಾಕಬಾರ್ದು. ಅದರಲ್ಲಿನೇ ಗಟ್ಟಿಯಾಗಿನೇ ಕಲಿಸಿ ತೊಗೋಬೇಕ್ರಿ ನೋಡಿ. ಹಿಟ್ಟನ್ನು ಮೆತ್ತ ಕಲಿಸ್ಬಾರ್ದು, ಗಟ್ಟಿ ಇರ್ಬೇಕ್ರಿ ಹಿಟ್ಟು. ಆ 2 ಟೊಮ್ಯಾಟೋಗೆ ಈ 2 ಬಟ್ಲು ಹಿಟ್ಟ ಕರೆಕ್ಟ್ ಆಗ್ತದೆ ರೀ. ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಹಿಟ್ಟು ಗಟ್ಟಿ ಅದ ರೀ. ಇದೇ ರೀತಿನೇ ಇರ್ಬೇಕ್ರಿ. ನೀರನ್ನು ಹಾಕಬೇಡ್ರಿ ನೋಡಿ. ಇದಕ್ಕೆ ಈಗ ಒಂದು ಸ್ವಲ್ಪನೇ ಏನು ಮಾಡ್ತೀನಿ, ಎಣ್ಣೆನ ಹಚ್ಕೊತೀನಿ ರೀ. ಇದೇನು ಹಿಟ್ಟು ನೆನೆಯಾಕೆ ಇಡೋದಿಲ್ಲ ರೀ, ಹಾಗೇನೆ ಕಲಿಸಿ ಹಾಗೇನೆ ಮಾಡಿಬಿಡೋದ್ರಿ. ಇದನ್ನು ನೋಡಿ ಕಲಿಸಿ ತೊಗೊಂಡಿದ್ದೀನಿ. ಈಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ. ದೊಡ್ಡನೇ ಉಳ್ಳಿ ತೊಗೋಬೇಕ್ರಿ ಇದಕ್ಕೆ. ಅಂದ್ರೆ 2 ಚಪಾತಿ ಕೂಡಿ ಏನು ಒಂದು ಆಗ್ತದಿಲ್ಲ ಅಷ್ಟು ದೊಡ್ಡನೇ ಉಳ್ಳಿಗಳನ್ನ ತೊಗೋತೀನಿ ರೀ ನೋಡಿ. ಒಂದನ್ನೇ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ರೀ ನೋಡಿ. ಈ ರೀತಿ ದೊಡ್ಡ ಸೈಜದ ಉಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ಬೇಕ್ರಿ, ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕ್ರಿ ನೋಡಿರಿ. ಇಲ್ಲೊಂದು ಸ್ವಲ್ಪ ಕರೆಂಟ್ ಹೋಗೈತಿ, ಅವಾಗ ಅದಕ್ಕೆ ನಿಮ್ಗೆ ಸ್ವಲ್ಪ ಬೆಳಕ ಇಲ್ಲಿ ಕಡಿಮೆ ಅನ್ಸಕತ್ತದ ನೋಡಿರಿ. ತುಂಬ ತೆಳುವೂ ಅಲ್ಲ, ದಿಪ್ಪಾಗಿ ಮೀಡಿಯಮ್ ಆಗಿನೇ ಲಟ್ಟಿಸ್ಕೋಬೇಕ್ರಿ ನೋಡಿ. ಭಾಳ ತೆಳು ಲಟ್ಟಿಸ್ರೆ ಏನಾಗ್ತದೆ ರೀ, ಎಣ್ಣೆ ಕರಿವು ಮುಂದಾವು ಬೇಗನೆ ಹೊತ್ತಿ ಬಿಡ್ತಾವೆ ಅಥವಾ ಭಾಳ ಕಪ್ಪಾಗಿಬಿಡ್ತಾವೆ ಒಮ್ಮೆಲೆ. ನಿಮಗೆ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ. ಅದು ಈ ರೀತಿ ಅಕ್ಕಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ರಿ ನೋಡಿ. ಸೈಡದಿಂದ ಈ ರೀತಿ ಕಟ್ ಮಾಡಿ ತೊಗೋತೀನಿ ನಾನು ನೋಡಿ. ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಫೋರ್ಕ್ದಿಂದ ನೋಡಿರಿ ಈ ರೀತಿ ಚುಚ್ಚಿಬಿಟ್ಟು ತೊಗೊಳ್ರಿ. ಇಲ್ಲಾಂದ್ರೆ ಏನಾಗ್ತದೆ, ಹಾಗೆ ಕಟ್ ಮಾಡಿಬಿಟ್ಟು ಕರೆದ್ಬಿಟ್ಟಿವಿ ಅಂದ್ರೆ ಅದು ಉಬ್ಬುತ್ತದ್ರಿ. ಮತ್ತು ನೋಡಿ ಈ ರೀತಿ ಫೋರ್ಕ್ದಿಂದ ಮಾಡ್ಕೊಂಡ್ಬಿಟ್ಟು ಈಗ ಕಟ್ ಮಾಡ್ಕೊತೀನಿ ರೀ ನೋಡಿ. ನೀವು ಬೇರೆ ಶೇಪ್ದಲ್ಲಿನೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಇದಕ್ಕಿಂತ ಸಣ್ಣ ಸೈಜ್ ಬೇಕಂದ್ರೂ ಮಾಡ್ಕೋಬೋದು ನೋಡಿ. ನಾನು ಈ ರೀತಿ ಕಟ್ ಮಾಡಿಕೊಂಡು ಇದರಲ್ಲಿ 2 ಭಾಗಗಳನ್ನ ಮಾಡ್ಕೋತೀನಿ ರೀ ನೋಡಿ. ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಇದು ತುಂಬ ತೆಳುವೂ ಲಟ್ಸಿಲ್ಲ, ಅಷ್ಟೇ ನಿಮಗೆ ನೋಡ್ರೇ ಗೊತ್ತಾಗೋದಿಲ್ಲ ನೋಡಿ. ಈಗ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ. ಎಣ್ಣೆನೂ ಕಾಯ್ದ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ನೋಡಿ. ಇಲ್ಲಿ ಹೊರಗಿಂದ ಪ್ಯಾಕೆಟ್ ಫುಡ್ ಅಂತ ತಂದಿರ್ತೀವಿ, ಮಕ್ಕಳು ಬೇಡ್ತಿರ್ತಾರೆ, ಬಟ್ ಅದು ಮೈದಾದಿಂದ ಮಾಡಿರ್ತಾರೆ ಅಥವಾ ಚಲೋ ಎಣ್ಣೆಯಲ್ಲೇ ಕರೆದಿರಲ್ಲ. ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟು ನೋಡಿ, ಟೊಮ್ಯಾಟೊ ಈ ರೀತಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು ಇದನ್ನು ನೋಡಿ. ಹೊರಗಡೆಯಿಂದ ಎಣ್ಣೆನೂ ಚಲೋ ಇರೋದಿಲ್ಲ, ಮೈದಾನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿ. ಲೈಟ್ ಕಲರ್ ಬರೋವರೆಗೂ ಕರೆದ್ಬಿಟ್ಟು ತೊಗೋಬೇಕ್ರಿ ಇದನ್ನು ಅಷ್ಟೇ. ಭಾಳನೂ ಡಾರ್ಕ್ ಕರಗೋದು ಬೇಡ್ರಿ, ಚೆನ್ನಾಗತ್ತಲ್ಲ ಅದು ಕೈ ಟೇಸ್ಟ್ ಆಗ್ತದೆ. ಇಷ್ಟನ್ನೇ ಕರೆದ್ರೆ ಸಾಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ನೀವು ಬೇರೆ ಶೇಪ್ದಲ್ಲಿ ಬೇಕಂದ್ರೆ ಆ ಶೇಪ್ದಲ್ಲಿನೂ
ನೀವು ಕಟ್ ಮಾಡಿಬಿಟ್ಟು ತೊಗೊರಿ, ನಡೀತದೆ. ನೋಡಿರಿ ಒಂದು ಸ್ವಲ್ಪ ಆರಲಿರಿ, ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ, ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ರೀ. ಇವ್ನು ಪ್ಲೇನ ಹಾಗೇನೆ ತಿನ್ಬೋದು ರೀ, ಇದು ಟೇಸ್ಟೂ ಚೆನ್ನಾಗಿರ್ತದೆ. ಇಲ್ಲ ನಿಮ್ಗೆ ಬೇರೆ ಬೇರೆ ಫ್ಲೇವರ್ ಬೇಕಂದ್ರೆ ನೀವು ಏನು ಮಾಡ್ಬೋದು, ಫ್ಲೇವರ್ನು ಮಾಡ್ಕೋಬೋದು. ಆನಿಯನ್ ಪೌಡ್ರ್ ಹಾಕ್ಬೋದು, ಪೆರಿ ಪೆರಿ ಮಸಾಲನೂ ಹಾಕ್ಬೋದು. ನೋಡಿ ನಡೀತದೆ. ಅಥವಾ ಪುದೀನ ಪೌಡ್ರ್ ಸಿಗ್ತಲ್ಲ ಅದನ್ನು ಹಾಕ್ಬೋದು. ನೋಡಿ ಒಂದು ಚೂರಲ್ಲಿ ಎಣ್ಣೆ ಹಿಡಿದ ಎಣ್ಣೆ ನಿಮ್ಗೆ ಸೌಂಡ್ರಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಅದಾವತ್ತೆ. ಪ್ಲೇನೂ ನಿಮ್ಗೆ ಇಷ್ಟ ಅಂದರೆ ಹೀಗೇನೆ ತಿನ್ನಿರಿ, ಅಥವಾ ಯಾವುದೇ ಫ್ಲೇವರ್ ಇಷ್ಟ ಅಂದರೆ ನೀವು ಆ ಫ್ಲೇವರಲ್ಲಿನೂ ಮಾಡ್ಬೋದು, ನಡೀತದೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಈಗ ನೋಡಿ ಇದಕ್ಕೆ ಮಸಾಲೆಗಾಗಿ ಇನ್ನೊಂದು ಚೂರ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಕೀನಿ, ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಈಗ ಇದನ್ನು ಎಷ್ಟು ಕ್ರಿಸ್ಪಿಯಾಗಿ ಸೌಂಡನ್ನೇ ಹೇಳ್ತೀನಿ ನೋಡಿ. ಈಗ ಮಸಾಲೆ ಏನಾಗಿದ್ರೆ ಲೈಟ್ ಆಗಿ ಅದ್ರ ಮೇಲೆ ಸ್ಪ್ರಿಂಕಲ್ ಆಗಿದೆ ನೋಡಿ. ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಗಿದೆ. ಇದನ್ನು ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು, ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತೈತಿ ನೋಡಿ. ಈ ರೀತಿ ನೀವು ಮಾಡಿಟ್ರೆ ಹೊರಗಿನ ಪ್ಯಾಕೆಟ್ ಫುಡ್ಡು ಮಕ್ಕಳು ಇಷ್ಟಪಡಲ್ರಿ ನೋಡಿ. ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಈಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿರಿದು ನೋಡಿ. ಎಣ್ಣೆ ಕಾಯ್ದ್ಮೇಲೆ ಇಲ್ಲಿ 4 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಈ ರೀತಿ 1ರಲ್ಲಿ 2 ಭಾಗ ಮಾಡಿ ಹಾಕ್ತಾ ಇದ್ದೀನಿ ರೀ ನಾನು ನೋಡಿ. ಸಣ್ಣಗೆ ಕಟ್ ಮಾಡ್ಕೋಬೇಡ, ಇಷ್ಟೇ 1ರಲ್ಲೇ 2 ಭಾಗವಾಗಿಯೇ ಕಟ್ ಮಾಡ್ಕೊರಿ. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 2 ನಿಮಿಷ ಬೇಯಿಸ್ತೀನಿ. ಒಂದು ಸೈಡ್ ಬೇಯಲಿದೆ ಅವು ಟೊಮೆಟೊ ಎಣ್ಣೆಯಲ್ಲಿ ನೋಡಿ. ಇಷ್ಟು ಬೇಯ್ದ ಒಂದು ಸಣ್ಣ ನಿಂಬೆ ಗಾತ್ರದಷ್ಟೇ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಟೊಮ್ಯಾಟೊ ಚಟ್ನಿ ಅದೇನೇನೋ ಮಾಡ್ಕೊಂಡಿರ್ತೀರಿ. ನಾನು ತುಂಬ ಟೇಸ್ಟಿಯಾಗಿರೋಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಲೋ ಫ್ಲೇಮ್ದಲ್ಲಿಟ್ಟು ಒಂದು 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ ರೀ. ಆ ಹುಣಸೆ ಹಣ್ಣನ್ನು ಸಾಫ್ಟ್ ಆಗೈತಿ, ಟೊಮೆಟೊ ಒಂದು ಸೈಡ್ ಚೆನ್ನಾಗಿ ಬೇಯ್ದವ್ರಿ. ಅದು ಎಲ್ಲ ಟೊಮೆಟೊಗಳನ್ನ ಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ ಟೊಮೆಟೊ ಬೇಗನೆ ಸಾಫ್ಟನ್ನು ಆಗ್ತಾವೆ ರೀ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು 3-4 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ 2 ನಿಮಿಷ ಬೇಯಿಸ್ತೀನಿ ನೋಡಿ. ಟೊಮ್ಯಾಟೊ ಇನ್ನಷ್ಟು ಸಾಫ್ಟ್ ಆಗ್ಯಾವ್ರಿ ನೋಡಿ. 2 ಸೈಡ್ ಏನಾಗಿದೆ ಟೊಮ್ಯಾಟೊ ಬೇಯ್ದವ್ರಿ. ಬೇಯ್ದ್ಮೇಲೆ ನಾನು ನೋಡಿ ಟೊಮೆಟೊ ಸಿಪ್ಪೆ ಈಗ ನೋಡಿರಿ ಎಷ್ಟು ಈಸಿಯಾಗಿ ಬರ್ತದೆ, ಸಾಫ್ಟ್ ಆಗಿರ್ತದೆ ನೋಡಿ. ಸ್ವಲ್ಪ ಬಿಸಿ ಅದ, ಸಾವಕಾಶ ತೆಗಿಕೋರಿ ನೋಡಿ. ಈ ರೀತಿ ಎಲ್ಲ ಟೊಮ್ಯಾಟೊದ ಸಿಪ್ಪೆನ ತಗೋತೀನಿ ರೀ ನಾನು ನೋಡಿ. ಸಿಪ್ಪೆ ಇಡಬಾರ್ದು ರೀ, ಸಿಪ್ಪೆಯನ್ನು ತೆಗೆದುಬಿಡ್ಬೇಕು ನೋಡಿ. ಎಲ್ಲ ಟೊಮ್ಯಾಟೊದ ಸಿಪ್ಪೆನ ತೆಗೆದುಬಿಟ್ಟಿದ್ದೀನಿ. ಈಗ ಮ್ಯಾಶಲ್ಲೇ ಮ್ಯಾಶ್ ಮಾಡ್ತೀನಿ ರೀ ನೀಟಾಗಿ. ಆ ಹುಣಸೆ ಹಣ್ಣು ಮೆತ್ತಗಾಗಿರ್ತದೆ, ನೀರನ್ನು ಹಾಕಿ ಬೇಯಿಸೋದ್ರಿಂದ ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣು ಎಲ್ಲ ನೀಟಾಗಿ, ಉಪ್ಪು ಎಲ್ಲ ನೀಟಾಗಿ ಮ್ಯಾಶ್ ಮಾಡಬೇಕು ನೋಡಿ. ಈ ರೀತಿ ನೋಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ. ಇದು ಒಂದೇ ಜೀವ ಆಗಬೇಕು ನೋಡಿ. ಈಗ ಇದಕ್ಕೊಂದು 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಉದ್ದುದಾಗಿ ಕಟ್ ಮಾಡಿ ಹಾಕಿದ್ರಿ. ಖಾರ ಏನಿಲ್ಲ ರೀ ಮೆಣಸಿನ್ಕಾಯಿ. ಇದನ್ನು ಹೈ ಫ್ಲೇಮ್ದಲ್ಲಿಟ್ಟೆ ಒಂದು 2 ನಿಮಿಷ ಬೇಯಿಸ್ತೀನಿ ರೀ. ಅದು ನೀರದ ಏನು ಹಾಕಿ ಬೇಯಿಸಿರ್ತೀವಲ್ಲ ರೀ, ಅದು ನೀರೆಲ್ಲ ಹೋಗ್ಬೇಕ್ರಿ, ನೀರಿನ ಅಂಶ. ಆ ರೀತಿ ನೋಡಿ ಒಂದು 2 ನಿಮಿಷ ಈ ರೀತಿ ಗಟ್ಟಿ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟೆ ಬೇಯಿಸ್ಕೋಬೇಕ್ರಿ ನೋಡಿ. ಈಗ ಇದು ಬೇಯ್ದದ್ರಿ. ಇದಕ್ಕೆ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಉದುರುದ್ರಾಗಿರುವ ಅನ್ನವನ್ನು ಹಾಕ್ತಾಯಿದ್ದೀನಿ ರೀ. ನೀವು ಬಿಸಿ ಫ್ರೆಶ್ ಆಗಿರೋ ಅನ್ನ ಆದರೂ ಹಾಕಿರಿ, ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದ್ರೂ ಹಾಕೋಬೋದು, ಯಾವುದಾದ್ರೂ ನಡೀತಾವೆ ರೀ. ನೀವು ಡೈಲಿ ಮನೆಯಲ್ಲಿ ಯಾಕೆ ಯೂಸ್ ಮಾಡ್ತೀರೋ ಅದರಲ್ಲೇ ಉದುರಾಗಿ ಅನ್ನ ಮಾಡಿರಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೇನೆ ರೀ. ಅನ್ನದಲ್ಲಿನೂ ನಾನು ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ಈಗ ಹಾಕಿಲ್ಲ ರೀ. ಕೆಲವರು ಅನ್ನದಲ್ಲಿ ಉಪ್ಪು ಹಾಕೋದಿಲ್ಲ, ನೀವು ಉಪ್ಪನ್ನು ನೋಡಿ ಹಾಕೋರಿ. ಕಡಿಮೆ ಅನ್ಸಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ. ಈಗ ಮಸಾಲೆ ಎಲ್ಲ ಏನಾಗೈತಿ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ನಾನು. ಈಗ ಇದಕ್ಕೊಂದು ಒಗ್ಗರಣೆ ಹಾಕಿ ಒಗ್ಗರಣೆನ ಹಾಕೊಂಡ್ರಿ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಒಗ್ಗರಣೆಗೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ತೊಗೊಂಡಿದ್ದೀನಿ ರೀ. ಎಣ್ಣೆ ಕಾಯ್ದ ಮೇಲೆ ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗಷ್ಟು ಕಡಲೆಬೇಳೆ ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ,
ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆಗಲಿ ರೀ, ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಆಗಲಿ. ಒಂದು 2 ಒಣ ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ತುಂಬ ಕೆಂಪಗೆ ಬೇಡ್ರಿ, ಮತ್ತು ಕೈ ಹತ್ತವ. ಇಲ್ಲೊಂದು 2 ಸ್ಪೂನ್ ಆಗಷ್ಟು ಹುರಿದಿರೋ ಶೇಂಗಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ವಿ ನೋಡಿ. ಎಲ್ಲನೂ ಫ್ರೈ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿ ಹಿಂಗನ್ನು ಹಾಕ್ತಾಯಿದ್ದೀನಿ ರೀ. ಇಲ್ಲಾಂದ್ರೆ ಹಿಂಗೇನಾಗ್ತದೆ, ಬೇಗನೆ ಸೀದು ಹೋಗ್ತದೆ. ಆ ಬಿಸಿ ಇರೋದ್ರೊಳಗೆ ಹಿಂಗೇನಾಗ್ಬಿಡ್ತದೆ, ಫ್ರೈ ಆಗಿಬಿಡ್ತದೆ. ಈ ಒಗ್ಗರಣೆನೀಗ ಆ ಅನ್ನಕ್ಕೆ ಹಾಕೊಂಡ್ರಿ ಇದನ್ನು. ಈಗ ಆ ಒಗ್ಗರಣೆನ ಈ ಅನ್ನಕ್ಕೆ ಸೇರಿಸಿ ಮಿಕ್ಸ್ ಮಾಡೋಣ. ಈಗ ಇದು ನೀಟಾಗಿ ಮಿಕ್ಸ್ ಆಗಲಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟಿಗೆ ಏನೂ ಮಾಡ್ಕೊಂಡಿಲ್ಲ, ರಾತ್ರಿ ಅನ್ನ ಮಿಕ್ಕಿತ್ತಂದ್ರೂ ಇದನ್ನು ನೀವು ಮಾಡ್ಕೋಬೋದು ರೀ. ನೋಡಿ ನೀಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದ್ರಿ ನೋಡಿ. ನಾನು ಗ್ಯಾಸನ್ನು ಆಫ್ ಮಾಡೀನಿ, ಬರೀ ಒಗ್ಗರಣೆಯನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ. ಟೇಸ್ಟಿಯಾಗಿರುವಂಥ, ನಾನು ಇದನ್ನು ಟೊಮ್ಯಾಟೊ ಪುಳಿಯೋಗರೆ ಅಂತ ಕರಿತೀನಿ ರೀ. ತುಂಬಾ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೂ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದು ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಲ್ಲ, ಲಂಚ್ ಡಿನ್ನರ್ಗಾದರೂ ಮಾಡ್ಕೋಬೋದು, ಅಥವಾ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 1 ಸ್ಪೂನ್ ಆಗಷ್ಟು ಹವೇಜ್ ಅಥವಾ ಧನಿಯಾನ ತೊಗೊಂಡಿದ್ದೀನಿ, ಕೊತ್ತಂಬರಿ ಬೀಜ ಅಂತಲೂ ಕರೀತಾರೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಕಾಳು, 1/4 ಟೀ ಸ್ಪೂನ್ ಆಗಷ್ಟು. ಇವನೀಗ ಹುರಿಯೋಣ. ಒಂದು ಸ್ವಲ್ಪ ಅರ್ಧ ಅಷ್ಟೇ ಹುರ್ಕೋತೀನಿ ರೀ. ನೋಡಿ 1 ನಿಮಿಷ ಆಗಷ್ಟು ನಾನೀಗ ಹುರಿದಿದ್ದೀನಿ. ಒಂದು ಅರ್ಧ ಹುರಿದ್ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆಗಾಗಿ ದಾಲ್ಚಿನ್ನಿ, 1 ಏಲಕ್ಕಿ, ಒಂದು 5 ಲವಂಗನ ಹಾಕ್ತೀನಿ ರೀ. ನೋಡಿ ಇವನು ಹುರಿಯೋಣ. ಎಳ್ಳು ಚೆನ್ನಾಗಿ ಹುರಿಬೇಕ್ರಿ, ಘಮಘಮನೆ ವಾಸ ಬರ್ತಿರ್ತಾರೆ. ಈಗ ಕರೆಕ್ಟಾಗಿ ಹುರಿದ್ರಿ. ಹುರಿದು ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ರೀ. ನೀವು ಒಂದು ಸ್ವಲ್ಪ ಹೊತ್ತು ಆರಲಿ. ಆರಿದ್ಮೇಲೆ ನಾನು ಗ್ರೈಂಡ್ ಮಾಡ್ಕೋತೀನಿ ರೀ. ಈಗ ಒಂದು ಮಿಕ್ಸಿ ಜಾರಿಗೆ ಈಗ ಆರ್ಯಾವ್ರಿ ಇದನ್ನು ಹಾಕೋತಾ ಇದ್ದೀನಿ. ಇದಕ್ಕೊಂದು 3 ಕೆಂಪು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಹಸಿ ಮೆಣಸಿನ್ಕಾಯಿನೂ ನೀವು ಹಾಕ್ಬೋದು. ಖಾರ ತುಂಬ ಬೇಡ ಅಂದರೆ 1 ಮೆಣಸಿನ್ಕಾಯನ್ನೇ ಹಾಕಿರಿ. ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕತ್ತೀನಿ ರೀ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ಹಸಿ ಕೊಬ್ಬರಿ ಇಲ್ಲಾಂದ್ರೂ ನೀವು ಒಣ ಕೊಬ್ಬರಿಯನ್ನಾದ್ರೂ ಹಾಕಿರಿ. ಒಂದು ಸ್ವಲ್ಪ ಹುಣಸೆ ಹಣ್ಣು. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ರೀ, 1 ಬಟ್ಲಾಗಷ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡೋಣ ರೀ. ನೀವು ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೂ ಹಾಕಿ ಗ್ರೈಂಡ್ ಮಾಡ್ಕೊರಿ, ಫೈನ್ ಪೇಸ್ಟ್ ಆಗೋವರೆಗೂ. ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಕಡಿಮೆ ಬಿದ್ದಿದ್ದು ಅದಕ್ಕೆ ಹಾಕಿನೇ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಂಡೀನಿ ರೀ. ನೋಡಿ ಈಗ ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ ನಾನು ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗಲಿ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಈಗ ಜೀರಿಗೆ ಫ್ರೈ ಆಗಾಕತ್ತವ್ರಿ. 1 ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿನಿ ರೀ. ನಾನು ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು. ಈಗ ಇವನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ. ಅಂದ್ರೆ ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟ್ ಆಗಬೇಕು ರೀ. ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ. ಇದಕ್ಕೆ ನಾನು ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿನ ಕುಟ್ಟಿ ಹಾಕತ್ತೀನಿ ರೀ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ. ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕ್ಬೋದು. ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ನಾನು ಈರುಳ್ಳಿನೂ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೇಯ್ದವ್ರಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಅದನ್ನು ಹಾಕೋದು. ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ರೀ. ಈಗ ಫ್ರೈ ಆದಮೇಲೆ ನಾನು 4 ಟೊಮ್ಯಾಟೊಗಳನ್ನ ಉದುದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು. ಈಗ ಇವನ್ನ ಹೈ ಫ್ಲೇಮಲ್ಲಿ ಇಟ್ಟನೆ ಈರುಳ್ಳಿ ಟೊಮ್ಯಾಟೊನ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ರೀ. ಒಂದು 2 ನಿಮಿಷ ಆಗಷ್ಟು ಬೇಯಿಸಿದ್ದೀನಿ ರೀ ನಾನು. ಟೊಮ್ಯಾಟೊನು ಸ್ವಲ್ಪ ಎಣ್ಣೆ ಒಳಗೆ ಬೇಯ್ದ್ಮೇಲೆ ಸ್ವಲ್ಪ ಸಾಫ್ಟಾಗಿರ್ತಾವೆ ರೀ. ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು 1 ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ. ಖಾರನ ನೀವು ನೋಡ್ಕೊಂಡು ಹಾಕೋರಿ.
ಅಲ್ಲಿ ರುಬ್ಬು ಮುಂದೂ ಮೆಣಸಿನ್ಕಾಯಿ ಹಾಕಿರೋದನ್ನ ನೋಡಿ ಹಾಕೋರಿ, ಇಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕೋರಿ. ಈಗ ಖಾರನ ಲೋ ಫ್ಲೇಮ್ದಲ್ಲಿಟ್ಟಿನಿ ಟೊಮೆಟೊ ಈರುಳ್ಳಿ ಜೊತೆ ಮಿಕ್ಸ್ ಮಾಡೋರಿ, ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸೀದು ಹೋಗ್ತದೆ ರೀ, ಮತ್ತು ಗ್ರೇವಿ ಟೇಸ್ಟ್ ಕೈ ಆಗ್ತದೆ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ನಾನು ಇದನ್ನು ಮುಚ್ಚಿ 2 ನಿಮಿಷ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸ್ತೀನಿ ನೋಡಿ. ಆಯಿಲೂ ಸಪ್ರೇಟ್ ಆಗೈತೆ ರೀ, ಈರುಳ್ಳಿ ಟೊಮೆಟೊ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಖಾರನೂ ಚೆಂದಂಗೆ ಬೇಯ್ತದ ರೀ. ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ರೀ. ಈ ಮಸಾಲೆನೂ ಮಿಕ್ಸ್ ಮಾಡೋಣ ನೋಡಿರಿ. ಮಸಾಲೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ನಾನು ಅದರಲ್ಲೇ 1 ಬಟ್ಲಾಗಷ್ಟು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ. ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ, ನಿಮ್ಗೆ ತುಂಬ ತೆಳು ಬೇಕೋ ಗಟ್ಟಿ ಬೇಕೋ ನೋಡಿರಿ. ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ಇದನ್ನು ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸ್ತೀನಿ ರೀ ನೋಡಿರಿ. 5 ನಿಮಿಷ ಆಗ್ಯದ ರೀ. ಟೊಮ್ಯಾಟೊ ಈರುಳ್ಳಿ ಮಸಾಲೆ ಎಲ್ಲನೂ ಚೆನ್ನಾಗಿ ಕುದ್ದು ತುಂಬಾ ಸಾಫ್ಟು ಆಗ್ಯದ ರೀ ನೋಡಿರಿ. ಇದು ಕರೆಕ್ಟಾಗಿ ಈಗ ಇದು ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ರೀ. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಬಿಸಿ ಬಿಸಿ ಟೊಮ್ಯಾಟೊ ಕುರ್ಮಾ ಹತ್ತಿರೋ, ಟೊಮ್ಯಾಟೊ ಮಸಾಲ ಹತ್ತಿರೋ, ಟೊಮ್ಯಾಟೊ ಕರಿ ಎತ್ತಿರೋ ರೆಡಿ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಅನ್ನ, ದೋಸೆ, ಪೂರಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ನಾನು ಒಂದು 7 ಬ್ಯಾಡಗೆ ಮೆಣಸಿನ್ಕಾಯನ್ನು 1 ಅವರ್ ನೀರಿನಲ್ಲಿ ನೆನೆಸ್ಬಿಟ್ಟು ತೊಗೊಂಡೀನಿ. ಇಲ್ಲ ನಿಮಗೆ ಬೇಗನೆ ನೆನೆಸೋದಿತ್ತಂದ್ರೆ ನೀವೇನು ಮಾಡಿರಿ, ಇದನ್ನು ಬಿಸಿ ನೀರಿನಲ್ಲಿ ನೆನೆಸ್ಬಿಟ್ಟು ತೊಗೊರಿ. ಇವತ್ತು ಮಾಡೋ ಅಳತೆ ಪ್ರಮಾಣಕ್ಕೆ ಇವು 7 ಮೆಣಸಿನ್ಕಾಯಿ ಇದನ್ನು ಕಲರ್ಗಾಗಿನ ಹಾಕ್ತಾ ಇದ್ದೀನಿ ರೀ. ಇದನ್ನು ಬ್ಯಾಡಗೆ ಮೆಣಸಿನ್ಕಾಯಿನ ಇವತ್ತೊಂದು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ನೀವೂ ಮಾಡ್ಕೊಂಡಿರ್ತೀರಿ. ಈ ರೀತಿನೂ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ನೋಡಿ, ಈಗ ಈ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕೋತೇನೆ ರೀ. ನೋಡಿ, ನೀರು ಧರಿಸ್ಲೇ ನೀವು ಇದನ್ನು ಹಾಕ್ರಿ. ನೋಡಿ, ಇದಕ್ಕೊಂದು ಸ್ವಲ್ಪ ಶುಂಠಿ, ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿರಿ. 1 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ರೀ. ಈಗ ಆ ಮೆಣಸಿನ್ಕಾಯಿ ಒಳಗೆ ಎಷ್ಟು ನೀರು ಅದಾವಲ್ಲ ರೀ, ಅಷ್ಟೇ ನೀರಿನಲ್ಲಿ ಇದನ್ನು ರುಬ್ಬಿನಿ ರೀ. ನಾನು ಬೇರೆ ಏನು ನೀರು ಹಾಕಿಲ್ಲ. ಇದನ್ನೀಗ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಇನ್ನೊಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಗ್ಲಾಸ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಇದಕ್ಕೆ ನಾ ಇಲ್ಲಿ 1/4 ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಒಂದು 3 ಸ್ಪೂನ್ ಆಗಷ್ಟು ಹಾಕ್ರಿ. ಒಂದು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ರುಬ್ಬಿಟ್ಕೊಂಡಿರುವಂಥದ್ದು ಆಲೂಗಡ್ಡೆ ಮೆಣಸಿನ್ಕಾಯಿ ಪೇಸ್ಟ್ ಏನದಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಇದೇ ಹಿಟ್ಟಿನ ಜೊತೆನೇ ರುಬ್ಕೋಬೋದು. ಆದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸು ಮತ್ತು ಬೆಳ್ಳುಳ್ಳಿ ಪೀಸ್ ಉಳಿತಾವತ್ತೇಳಿ ಇದನ್ನು ಸಪ್ರೇಟಾಗಿ ರುಬ್ಬಿನೇ ನಾ ಈಗ ಈ ಹಿಟ್ಟಿಗೆ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಅವಾಗದು ಹಿಟ್ಟಿನ ಜೊತೆ ಕೂಡೋದಿಲ್ಲ, ಆಲೂಗಡ್ಡೆ ಪೀಸೆಲ್ಲ ಹಾಗೇನೆ ಉಳಿದ್ಬಿಡ್ತಾವೆ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಆ ರೀತಿ ನೀವೀಗ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನುಣ್ಣಗೆ ರುಬ್ಕೊಂಬರ್ತೇನೆ ರೀ. ನೋಡಿ, ನೀರು ಹಿಡಿಸ್ತಿತ್ತಂದ್ರೆ ನೀವು ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಈ ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿ. ನೋಡಿ, ನಾನು ಇದನ್ನು ದಿಢೀರ್ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು. ಎಷ್ಟೋ ರೀತಿ ರವೆಯದು ಹಾಕಿ ನೀವು ದೋಸೆ ಮಾಡಿರ್ತೀರಿ. ಈ ರೀತಿ ಒಮ್ಮೆನೂ ಖಂಡಿತ ಟ್ರೈ ಮಾಡಿ. ಒಂದು ಚಿಟಿಕೆನೇ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಸೋಡಾನೂ ಬೇಡ ಅಂತಂದ್ರೆ ನೀವು ಸೋಡಾನು ಸ್ಕಿಪ್ ಮಾಡಿರಿ, ನಡೀತದೆ. ಇಲ್ಲ ನಿಮಗೆ ಏನೋ ನೀವು ಇದನ್ನು ಹಾಕೋಬೋದು ರೀ. ನಾನು ಒಂದು 2 ಬಟ್ಟಿಗೆ ಅಷ್ಟು ಒಂದು ಚಿಟಿಕೆನೇ ಹಾಕಿದ್ದೀನಿ. ನೋಡಿ, ಹಿಟ್ಟು ರೆಡಿ ಆಗಿದೆ. ಆಲ್ರೆಡಿ ತವೆನೂ ಕಾಯ್ಲಿಕ್ಕೆ ಇಟ್ಟೀನಿ. ತವೆನೂ ಚೆನ್ನಾಗಿ ಕಾಯ್ದದ್ರಿ. ನೋಡಿ, ಈಗ ನಾನು ಇದು ಏನು ಚಪಾತಿ ಮಾಡೋ ತೆವೆಯಲ್ಲೇ ನಾನು ನಿಮಗೆ ಈ ದೋಸೆಯನ್ನು ಹಾಕಿ ತೋರಿಸ್ತೀನಿ. ನೋಡಿ, ತುಂಬ ಗರಿಯಾಗಿನೂ ಮಾಡ್ಕೋಬೋದು ಮತ್ತು ಸಾಫ್ಟಾಗಿರುವ ದೋಸೆನೂ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ ದೋಸೆ. ನೀವು ಬೆಣ್ಣೆ, ಎಣ್ಣೆ, ತುಪ್ಪ ಯಾವುದನ್ನಾದ್ರೂ ಹಾಕೋರಿ.
ನೋಡಿ ಒಂದೊಂದ್ಸಲ ದಿಢೀರ್ ಮಕ್ಳಿಗೆ ಏನಾದರೂ ದೋಸೆ ತಿನ್ಬೇಕು ಅನಿಸ್ತದೆ ಅಥವಾ ನಮ್ಗನೇ ತಿನ್ಬೇಕು ಅನ್ಸಿರ್ತದೆ, ಆದರೆ ದೋಸೆ ಹಿಟ್ಟು ಇರೋದಿಲ್ಲ. ಈ ರೀತಿನೂ ಅಕ್ಕಿ ಹಿಟ್ಟಿನಿಂದನೂ ದಿಢೀರಾಗಿ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಸಾಫ್ಟು ಎಲ್ಲ ರೀತಿಯೂ ದೋಸೆನ ಎರಡೂ ರೀತಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಇಷ್ಟು ಒಂದು ಗ್ಲಾಸ್ ಹಿಟ್ಟಿಗೆ ಒಂದು 7 ಮೆಣಸಿನ್ಕಾಯಿ ಸಾಕಾಗ್ತದೆ ರೀ. ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡ್ರಂದ್ರೆ ನಿಮಗೆ ದಿಢೀರ್ ಮಸಾಲೆ ದೋಸೆನೇ ರೆಡಿಯಾಗಿರ್ತಾವೆ ರೀ. ಅದೇ ಟೇಸ್ಟೇ ಇರ್ತದೆ, ತುಂಬ ಚೆನ್ನಾಗಿರ್ತವೆ ನೋಡಿರಿ. ಒಂದು ಸಾಫ್ಟ್ ದೋಸೆನೂ ಹಾಕಿ ತೋರಿಸಿದ್ದೀನಿ, ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಇಲ್ಲಿ ದೋಸೆ ಕಲರ್ನು ಎಷ್ಟು ಪರ್ಫೆಕ್ಟಾಗಿ ಬಂದಾವ, ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ದೋಸೆ. ದಿಢೀರ್ ಮಸಾಲೆ ದೋಸೆ ಅಂತ ನಾನು ಕರಿತೀನಿ, ಅಥವಾ ನೀವು ಯಾವ ಹೆಸರು ಇಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ನಿಮ್ಮ ಕ್ರಿಸ್ಪಿನೆಸ್ ತೋರಿಸ್ತೀನಿ ನೋಡಿ ಸೌಂಡ್ದಿಂದ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ. ನೋಡಿ ಇನ್ನೂ ಹೆಲ್ದಿ ಮಾಡೋಕ್ಕೆ ನೀವು ಬೇಕಂದರೆ ಶೇಂಗಾ ಚಟ್ನಿ ಹಾಕೋಬೋದು ದೋಸೆಯಲ್ಲಿ, ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ಬೋದು. ನೋಡಿರಿ ಸಾಫ್ಟ್ ದೋಸೆನೂ ನೋಡಿರಿ, ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟಾಗಿರ್ತಾವೆ ರೀ. ನೋಡಿ ಈ ರೀತಿ ಬಿಸಿ ಬಿಸಿ ಮಾಡಿಕೊಂಡು ದಿಢೀರ್ ಅಕ್ಕಿ ಹಿಟ್ಟಿನಿಂದನೂ ನೀವು ಟೇಸ್ಟಿಯಾಗಿರುವಂಥ ದೋಸೆಯನ್ನು ಮಾಡ್ಕೋಬೋದು. ಅಥವಾ ನೀವು ಅಕ್ಕಿ ಹಿಟ್ಟಿನಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳೋಣ ನನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಈ ದಿಢೀರ್ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಮಸಾಲೆ ದೋಸೆ ಅಂತ ಕರಿತಾ ಇದ್ದೀನಿ ರೀ ನಾನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಇದನ್ನು ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲಿ ನಾನು 1 ಬೌಲ್ ಆಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ. ಇಲ್ಲಿ ಫ್ಲೇವರ್ಗಾಗಿ ನಾನು 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದ್ರೂ ಹಾಕೋಬೋದು, ಇಲ್ಲ ನಾವು ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋತೀವಂದ್ರೆ ಅದು ನಡೀತದೆ. ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ರೀ. ಇಲ್ಲಿ ನಾನು 1/2 ಸ್ಪೂನ್ ಆಗಷ್ಟು ಫ್ಲೇವರ್ಗಾಗಿ ಅಜ್ವೈನನ್ನು ಹಾಕ್ತಾ ಇದ್ದೀನಿ. 1 ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತಿಯನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತೀನಿ ರೀ. ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು, ಎಣ್ಣೆ ತುಪ್ಪ ಎರಡೂ ಬೇಡ ಅಂದ್ರೆ ನೀವು 1 ಸ್ಪೂನು ಮೊಸರನ್ನು ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ತುಪ್ಪ ಹಿಟ್ಟಿಗೆಲ್ಲ ಕರೆಕ್ಟಾಗಿ ಹತ್ಬೇಕ್ರಿ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿರಿ ಹಿಟ್ಟು ನಾನು ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬಾ ಸಾಫ್ಟ್ ಇಲ್ಲ, ಮೀಡಿಯಮ್ ಆಗಿರೋ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಈ ಒಂದು ಪ್ಯಾನ್ಗೆ ಈಗ ಆಲ್ರೆಡಿ ನಾನು ಪ್ಯಾನನ್ನು ಕಾಯಕ್ಕಿಟ್ಟಿದ್ದೀನಿ ರೀ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಅರ್ಧ ಪಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹುರಿತೀನಿ ರೀ. ಇದ್ರ ಹಸಿ ವಾಸನೆ ಹೋದ್ರೆ ಸಾಕ್ರಿ, ಇದ್ರ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ, ಕಲರು ಚೇಂಜ್ ಆಗಬಾರ್ದು. ಈಗ ನೋಡಿ ಈಗ ಕರೆಕ್ಟಾಗಿದ್ದು ಹುರಿದದ್ರಿ. ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇದು ಸ್ವಲ್ಪ ಹೊತ್ತು ಆರ್ಲಿ ರೀ, ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲು, 1 ಸ್ಪೂನ್ ಆಗಷ್ಟು ಜೀರಿಗೆ, ಇಲ್ಲಿ 1 ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜವನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ ಕುಟ್ಟಿ ಹಾಕಿದ್ದೀನಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಫ್ರೈ ಮಾಡೋಣ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡತ್ತೀನಿ ರೀ. ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ರೀ. ಇಲ್ಲಿ ನಾನು 2 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಇಲ್ಲಿ 2 ನಾನು ಹಸಿಮೆಣ್ಸಿಕಾಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು, ಮಕ್ಕಳು ತಿಂತಿದ್ರೆ ಖಾರ ಕಡಿಮೆ ಹಾಕ್ರಿ. ಇದನ್ನು ಸ್ವಲ್ಪನೇ ಫ್ರೈ ಮಾಡ್ತೀನಿ ರೀ. ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ, ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ಇಲ್ಲಿ ನಾನು 3 ಟೊಮ್ಯಾಟೋವನ್ನು ಅವನ್ನೂ ಸಣ್ಣದಾಗಿನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ರೀ. ಟೊಮ್ಯಾಟೊ ಹಾಕೋಣ, ಜಲ್ದಿನೇ ಇದು ಸಾಫ್ಟ್ ಆಗ್ತದೆ ರೀ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ ಪುಡಿ, ಚಿಟಿಕೆ ಅಂದರೆ 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು,
ಇಲ್ಲಿ ಹಸಿಮೆಣ್ಸಿಕಾಯಿ ತುಂಬಾ ಖಾರ ಇದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಪೌಡ್ರ್ ಹಾಕ್ರಿ. ಇದನ್ನು ಈಗ ಕರೆಕ್ಟಾಗಿ ಫ್ರೈ ಆಗ್ಯದ್ರಿ. ಮುಚ್ಚಿ ನಾನು 2 ನಿಮಿಷ ಬೇಯಿಸ್ತಾ ಇದ್ದೀನಿ. ನೋಡಿ ಮಸಾಲೆ ಎಲ್ಲನೂ ಮತ್ತು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸಿನ್ರಿ. ಆಯಿಲು ಸಪ್ರೇಟ್ ಆಗ್ಯದ ಮತ್ತು ಟೊಮ್ಯಾಟೊ ನೀರು ಬಿಟ್ಕೊಂಡು ತುಂಬಾ ಸಾಫ್ಟ್ ಆಗ್ಯದ್ರಿ. ಇದೆಲ್ಲ ಕರೆಕ್ಟಾಗಿ ಮಸಾಲೆ ಮಿಕ್ಸ್ ಆಗಿ ಫ್ರೈ ಆಗ್ಯದ್ರಿ. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಮಿಕ್ಸ್ ಮಾಡ್ದಂಗೆ ಸ್ವಲ್ಪ ಇಲ್ಲಿ ತುಂಬಾ ಸಾಫ್ಟ್ ಅನ್ನಿಸ್ತದ್ರಿ. ಆದರೂ ಇದು ಆರಿದ ಮೇಲೇ ಕರೆಕ್ಟಾಗಿ ಗಟ್ಟಿ ಆಗ್ತದ್ರಿ. ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿನೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ಲೇವರ್ಗಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವಿಲ್ಲಿ ಇನ್ನೊಂದು ಸ್ವಲ್ಪ ಕಸೂರಿ ಮೆಂತಿನೂ ಹಾಕೋಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಇದನ್ನು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಹಿಟ್ಟನ್ನು ನೆನೆದು ರೆಡಿ ಆಗ್ಯದ್ರಿ. ನೆನೆದು ಸ್ವಲ್ಪ ಸಾಫ್ಟೂ ಆಗ್ಯದ್ರಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಹಿಟ್ಟ ಇನ್ನೊಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಳತ್ತೀನಿ ರೀ. ಈಗ ಹಿಟ್ಟು ಸ್ವಲ್ಪ ನಾಡ್ ಮಾಡಿ ಈಕ್ವಲ್ ಆಗಿ 4 ಸೈಜಾಗಿ ಚಿಕ್ಕ ಗುಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಕೈಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ನಾನು ಚಿಕ್ಕ ಬಾಲ್ ಸೈಜ್ ಅಷ್ಟೇ ಹಿಟ್ಟನ್ನು ತೊಗೊಂಡಿನಿ. ಒಮ್ಮೆಲೆ ನಾನು ರೆಡಿ ಮಾಡಿ ಇವನ್ನ ಇಟ್ಕೊಂಡಿದ್ದೇನೆ. ಈಗ ಈ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ಲಟ್ಟಿಸ್ತೇನೆ ರೀ. ನೋಡ್ರಿ ಈಗ ಇಷ್ಟ ಲಟ್ಸೀನಿ. ಇದು ನೋಡ್ರಿ ಟೊಮೆಟೊದಿಂದ ಮಾಡ್ಕೊಂಡಿರೋ ಸ್ಟಫಿಂಗ ಆರಿದ್ಮೇಲೆ ಕರೆಕ್ಟಾಗಿ ಗಟ್ಟಿಯಾಗಿರ್ತದೆ ರೀ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅಥವಾ ಚಿಕ್ಕ ಒಂದಿಷ್ಟು ಉಂಡೆ ಅಷ್ಟನ್ನು ತೊಗೊಂಡು ಎಲೆ ತಕ್ಕಂಗೆ ನೋಡಿ ನೀವು ಹಾಕೋಬೇಕ್ರಿ. ಇದನ್ನು ಈ ರೀತಿ ನೀಟಾಗಿ ದಂಡಿಂದ ಫೋಲ್ಡ್ ಮಾಡ್ಕೊರಿ. ಆಮೇಲೆ ಎಕ್ಸ್ಟ್ರಾ ಇರುವ ಹಿಟ್ಟನ್ನು ತೆಗೆದು ಫೋಲ್ಡ್ ಮಾಡಿ ಈಗ ಮತ್ತೆ ಗೋಧಿ ಹಿಟ್ಟು ಹಚ್ಚಿ ಪ್ರೆಸ್ ಮಾಡಿ ನಾನು ಇದನ್ನು ಪರಾಟಾನ ಲಟ್ಟಿಸ್ತೀನಿ ರೀ. ನೋಡ್ರಿ ಈಗ ಪರಾಟ ಬಂದು ನಿಮಗೆ ಲಟ್ಟಿಸಿ ತೋರಿಸಿದ್ವಿ. ಇದೇ ಥರ ನಾನು 2 ಪರಾಟ ಲಟ್ಟಿಸಿ ಇಟ್ಕೊಂಡಿದ್ದೀನಿ ರೀ. ಈಗ ತೆವೆಯನ್ನು ಕಾಯಕ್ಕಿಟ್ಟೀನಿ ರೀ. ಗ್ಯಾಸ್ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿನಿ. ಇದನ್ನು ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ತಾ ಇದ್ದೀನಿ. ನೀವು ಎಣ್ಣೆ ಹೆಚ್ಚು ಬೇಯಿಸ್ಬೋದು. ಇದನ್ನು ನೀವು ಬಿಸಿ ಹಾಗೇನೂ ತಿನ್ಬೋದು. ಇದು ತುಂಬಾ ಟೇಸ್ಟಿ ಆಗ್ತದೆ ರೀ. ಇಲ್ಲ ಮೊಸರು ಜೊತೆ ತಿಂತೀವಿ, ಶೇಂಗಾ ಚಟ್ನಿ ಜೊತೆ ತಿಂತೀವಿ ಅಂದ್ರೂ ನಡೀತದೆ ರೀ. ಇದು ಕರೆಕ್ಟಾಗಿ ಬೇಯ್ದದ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೋಡಿ ನಾನು ಅರ್ಧ kg ಆಗಷ್ಟ ಟೊಮ್ಯಾಟೋನ ತೊಗೊಂಡಿದ್ದೀನಿ ರೀ. ಈ ಟೊಮ್ಯಾಟೋನ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿನಿ ರೀ. ಈಗ ಈ ಟೊಮ್ಯಾಟೋನ ಕಟ್ ಮಾಡ್ಕೊತೀನಿ ರೀ. ನೋಡಿ ಮಧ್ಯಕ್ಕಿರುವ ಭಾಗವನ್ನು ಈ ರೀತಿ ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ ನಾನು ದಪ್ಪಾಗಿನೇ ಕಟ್ ಮಾಡ್ಕೋತೀನಿ. ನೀವು ಇದಕ್ಕಿಂತ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಅಥವಾ ಉದ್ದುದಾಗಿನೂ ಕಟ್ ಮಾಡಿಬಿಟ್ಟು ತೊಗೋಬೋದು ರೀ. ನೋಡಿ ಇದು ಅರ್ಧ kg ಟೊಮ್ಯಾಟೊ ಅದ ರೀ. ಈಗ ನೋಡಿ ಆ ಉಳಿದಿರುವ ಟೊಮ್ಯಾಟೋವನ್ನು ಕಟ್ ಮಾಡ್ಕೊಂಬರ್ತೀನಿ ರೀ. ಇದೇ ರೀತಿಯೇ ಕಟ್ ಮಾಡ್ಕೊತೀನಿ. ನೋಡಿ ಎಲ್ಲ ಟೊಮ್ಯಾಟೋವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಟೊಮ್ಯಾಟೋನ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ ಈ ಟೊಮ್ಯಾಟೊ ಚಟ್ನಿಯನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ನೋಡಿ ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ನಾನು ಒಂದು 8-9 ಹೆಸಳನ್ನು ಹಾಕೀನಿ. ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿರಿ ಖಾರ 3 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಸಾಕಾಗ್ತೈತೆ ರೀ. ಇಲ್ಲ ನೀವು ಜಾಸ್ತಿ ಖಾರ ಇಷ್ಟಪಡ್ತೀನಿ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಅಥವಾ 1.5 ಸ್ಪೂನ್ ಆಗಷ್ಟು ಹಾಕೊಂಡ್ರು ನಡೀತದೆ. ಇದಕ್ಕೆ 3 ಸ್ಪೂನ್ ಅಂತೂ ಸಾಕಾಗ್ತದೆ. ಹುಳಿ ಖಾರಕ್ಕೆ ತಕ್ಕಂತೆಯೇ ಉಪ್ಪನ್ನು ಹಾಕೋರಿ. ನೋಡಿರಿ ಕಡಿಮೆ ಬಿದ್ದರೆ ಮತ್ತೂ ಹಾಕೊಳಕ್ಕೆ ಬರ್ತದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ರೀ ನಾನು. ನೋಡಿ ತುಂಬ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ ರೀ ಇದು. ನೋಡಿ ಈ ರೀತಿ ತರಿಯಾಗಿ ಗ್ರೈಂಡ್ ಆಗಿದ್ರಿ. ಸಣ್ಣ ಫೈನ್ ಪೇಸ್ಟ್ ಥರ ಮಾಡಬೇಡ್ರಿ.
ನೋಡಿ ನೀರು ಹಾಕ್ತೇನೆ, ಗ್ರೈಂಡ್ ಮಾಡ್ಬೇಕ್ರಿ. ಮತ್ತು ನೋಡಿರಿ ಈಗ ಇದನ್ನು ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ. ನೋಡಿ ಒಗ್ಗರಣೆಗೆ ಆದಷ್ಟು ತಳ ದಿಪ್ಪಿರೋ ಪಾತ್ರೆಯನ್ನೇ ತೊಗೊರಿ. ಒಂದು 6 ಸ್ಪೂನ್ ಆಗಷ್ಟು ನಾನು ಎಣ್ಣೆಯನ್ನು ಹಾಕಿದ್ದೀನಿ. ನೋಡಿ 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಫ್ರೈ ಆಗಲಿ ರೀ. ನೋಡಿ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕ್ರಿ. ನೋಡಿ 1-2 ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾದ ಮೇಲೆ ಹಾಕಬೇಡ್ರಿ. ಮತ್ತು ಇವೆಲ್ಲ ಫ್ರೈ ಮಾಡೋರಿಗೆ ಅವು ಜಾಸ್ತಿ ಕೆಂಪಾಗಿ ಅವಾಗ ಕೈ ಟೇಸ್ಟ್ ಬರ್ತದೆ ರೀ. ಮತ್ತು ಅವು ಸೀದು ಹೋಗ್ಬಿಡ್ತಾವೆ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇಂಗನ್ನು ಹಾಕಿರಿ. ಇಂಗನ ಫ್ಲೇವರು ಚೆನ್ನಾಗಿ ಬರ್ತದೆ. ಹಿಂಗೆ ಡೈಜೆಷನ್ಗೂ ತುಂಬಾ ಒಳ್ಳೇದು ರೀ. ಮತ್ತು ಇಲ್ಲಿ 10 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕ್ತಾಯಿದ್ದೀನಿ ರೀ. ಪೇಸ್ಟ್ ಇದ್ರೆ ಹಾಕಬೇಡ್ರಿ. ನೋಡಿ ಈ ರೀತಿ ಜಜ್ಜಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಬಿಟ್ಟು ತೊಗೊಂಡಿನಿ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಎಣ್ಣೆಯಲ್ಲಿ ಹಾಕಿರಿ, ಕಲರ್ನು ಚೆನ್ನಾಗಿ ಬರ್ತದೆ. ನೋಡಿ ಬೆಳ್ಳುಳ್ಳಿ ಹಿಂಗು ಕರಿಬೇವು ಎಲ್ಲನೂ ಫ್ರೈ ಆಗ್ಯದ. ಈಗ ನೋಡಿ ಆ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಖಾರ ಹುಳಿಯನ್ನು ಹಾಕೊಂಡ್ರಿ. ನಾನು ನೋಡಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊರಿ. ನೋಡಿ ಈಗ ಇದನ್ನು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡ್ರಿ. ನೋಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಒಂದು 7-8 ನಿಮಿಷ ಆಗಷ್ಟು ಬೇಯಿಸ್ಕೋಬೇಕ್ರಿ. ಮಧ್ಯಕ್ಕೆ 1-2 ಸಲ ನೀವು ಓಪನ್ ಮಾಡಿಬಿಟ್ಟು ಮತ್ತು ತಿರುವಾಡಿ ಮತ್ತು ಮುಚ್ಚ್ರಿ. ನೋಡಿ ಎಣ್ಣೆ ಚೆನ್ನಾಗಿ ಸಪ್ರೇಟಾಗಿ ನೋಡಿ ಚೆಂದಂಗೆ ಬೇಯ್ದ ಮೇಲೆ ಅವಾಗ ಗಟ್ಟಿನೂ ಆಗ್ತದೆ ರೀ. ಇದು ಎಣ್ಣೆ ಎಲ್ಲ ಸಪ್ರೇಟಾಗಿ ಚೆನ್ನಾಗಿ ಟೊಮೆಟೊ ಬೇಯ್ಬೇಕ್ರಿ. ನೋಡಿ ಮಧ್ಯಕ್ಕೆ ಈ ರೀತಿ 1-2 ಸಲ ತೆಗೆದುಬಿಟ್ಟು ನೀವು ಬೇಯಿಸ್ಬಿಟ್ಟು ತಗೋರಿ. ನೋಡಿ ಎಣ್ಣೆ ನೋಡಿ ಸಪ್ರೇಟಾಗಿ ಬೇಯ್ದ ವಾಸನೆನೂ ತುಂಬಾ ಚೆನ್ನಾಗಿ ಘಮಘಮನೇ ಬರ್ತಿರ್ತದೆ ರೀ. ನಿಮಗೆ ಬೇಯ್ದಿದ್ದು ಗೊತ್ತೂ ಆಗ್ತದೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಸಾಸಿವೆ ಪುಡಿ. ಇಲ್ಲ ನಮ್ಮ ಕಡೆ ಏನೂ ಇಲ್ಲ ಇವಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸಾಸಿವೆ, 1/4 ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿದ್ರೆ ಹಾಕ್ರಿ. ಇಲ್ಲ ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ಹಾಕ್ಬೋದು. ಈ ಮೆಂತ್ಯ ಜೀರಿಗೆದಿಂದ ಫ್ಲೇವರು ತುಂಬ, ಆ ಸಾಸಿವೆ ಪೌಡ್ರದಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಲೋ ಫ್ಲೇಮ್ದಲ್ಲಿ ಇಟ್ಟನೆ 5 ನಿಮಿಷ ಅದನ್ನೇ ಏನು ಮಾಡ್ಬೇಕ್ರಿ ಬೇಯಿಸ್ಬಿಟ್ಟು ತೊಗೋಬೇಕು. ನೋಡಿ ಈ ಕಲರ್ನು ಎಷ್ಟು ಚೆನ್ನಾಗಿ ಬಂದದ್ರಿ. ನೋಡಿ ಗಟ್ಟಿನೂ ಆಗಿರ್ತದೆ. ಎಣ್ಣೆ ಈ ರೀತಿ ಸಪ್ರೇಟ್ ಆಗುವವರೆಗೂ ಒಂದು ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಇದನ್ನು ನೋಡಿರಿ ಒಂದು 12-13 ನಿಮಿಷ ಅಂತೂ ಬೇಕೇ ಬೇಕು. ಆದಷ್ಟು ಪಾತ್ರೆ ತಳ ದಿಪ್ಪಿರೋ ನೋಡಿ ತಗೋರಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಹೈ ಫ್ಲೇಮ್ದಲ್ಲಿಟ್ಟನು ನೋಡಿ 1-2 ನಿಮಿಷ ಆಗಷ್ಟು ಕೈ ಆಡಿಸ್ಕೊಂಡು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಇದನ್ನು ನೀವು ಟೊಮ್ಯಾಟೊ ಚಟ್ನಿನೂ ಕರಿಬೋದು, ಟೊಮ್ಯಾಟೊ ಪಚಡಿ ಅಂತಲೂ ಕರೀತಾರೆ. ಇದಕ್ಕೆ ಟೊಮ್ಯಾಟೊ ಉಪ್ಪಿನಕಾಯಿ ಅಂತಲೂ ಕರೀತಾರೆ. ಇದು ಒಂದಿದ್ರೆ ಸಾಕ್ರಿ. ಇದನ್ನು ನೀವು ಚಪಾತಿ, ರೊಟ್ಟಿ, ಬಿಸಿ ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಇದನ್ನು ಆರಿದ್ಮೇಲೆ ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ನೀವು ಅನ್ನಕ್ಕೆ ಇದನ್ನು ಕಲಿಸ್ಕೊಂಡ್ರೆ 1 ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿರಿ, ತುಂಬಾ ಚೆನ್ನಾಗಿರ್ತದೆ. ಈ ಟೊಮ್ಯಾಟೊ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದ. ಈಗ ಒಂದು ಮಿಕ್ಸಿ ಜಾರಿಗೆ 4 ನಾನು ದೊಡ್ಡ ಸೈಜ್ ಟೊಮ್ಯಾಟೋನ ತೊಳೆದ್ಬಿಟ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಇದಕ್ಕೆ ಸಣ್ಣದಾಗಿನೂ ನೀವು ಕಟ್ ಮಾಡಿ ಹಾಕ್ಬೋದು ರೀ. ಈ ಟೊಮ್ಯಾಟೋನೀಗ ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ ಟೊಮ್ಯಾಟೊ ಪೇಸ್ಟ್ ಅಥವಾ ಟೊಮ್ಯಾಟೊ ಪ್ಯೂರಿ ರೆಡಿ ಆಗಿದ್ರಿ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇಲ್ಲಿ ನೋಡಿ ನಾನು ಸಣ್ಣ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ಬಾಸ್ಮತಿ ಅಕ್ಕಿಯನ್ನಾದರೂ ತೊಗೋಬೋದು, ಅಥವಾ ನೀವು ಡೈಲಿ ಮನೆಯಲ್ಲಿ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರೋ ಆ ಅಕ್ಕಿಯನ್ನಾದ್ರೂ ತೊಗೋಬೋದು ರೀ. ನಾನು ಈ ಕಪ್ಲೆ 2 ಕಪ್ ಆಗಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನಾನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಈಗ ಇದನ್ನು ತೊಳೆದ್ಬಿಟ್ಟು ನಾನು ಕದಕ ಸೈಡಿಗೆ ಇಟ್ಕೊತೀನಿ ರೀ. ಈಗ ಈ ಕುಕ್ಕರ್ಗೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೀವು 1 ಸ್ಪೂನ್ ತುಪ್ಪ 1 ಸ್ಪೂನ್ ಎಣ್ಣೆಯನ್ನಾದರೂ ಹಾಕ್ಬೋದು ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಹಾಕೀನಿ ರೀ. 2 ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಪಲಾವ್ ಎಲೆ ಒಂದು ಸ್ವಲ್ಪ ಫ್ರೈ ಆಗಲಿ ರೀ. ನೋಡಿ ಇವು ಫ್ರೈ ಆಗ್ಯಾವ್ರಿ. ಇಲ್ಲಿ ನಾನು 1 ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಈಗ ಈರುಳ್ಳಿನೂ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ. ಅಷ್ಟನ್ನೇ ಬೇಯಿಸ್ಕೊತೀನಿ ರೀ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ.
ನೋಡಿ ನಾನು 1 ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಬೇಯಿಸ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ಸ್ವಲ್ಪ ಹಸಿ ಶುಂಠಿ ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸರನ್ನ ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಈ ರೀತಿ ಫ್ರೆಶ್ ಆಗಿ ಕುಟ್ಟಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅದನ್ನು ಹಾಕಿರಿ. ಈಗ ಅದರ ಹಸಿ ವಾಸನೆ ಹೋಗೋವರೆಗೂ ನಾನು ಅದನ್ನು ಬೇಯಿಸ್ಕೊತೀನಿ. ನೋಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಬೇಯಲಿರಿ. ಅದನ್ನು ಒಂದು ಅರ್ಧ ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನ್ನು ಬೇಯಿಸ್ಕೊಂಡಿದ್ದೀನಿ ರೀ. ಈಗ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಪೇಸ್ಟನ್ನು ಹಾಕ್ತೀನಿ. ಆ ಈರುಳ್ಳಿ ಜೊತೆ ಟೊಮ್ಯಾಟೊ ಪೇಸ್ಟನ್ನು ಮಿಕ್ಸ್ ಆಗಲಿ ರೀ. ಮತ್ತು ಟೊಮ್ಯಾಟೊ ಹಸಿ ಅಂಶ ಉಳಿಬಾರ್ದು ರೀ. ಟೊಮ್ಯಾಟೊ ಆ ರೀತಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ರೀ. ಅದಕ್ಕೆ ನಾನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲೇ 2 ನಿಮಿಷ ಬೇಯಿಸ್ತೀನಿ. ನೋಡಿ 2 ನಿಮಿಷ ಆಗಿದ್ರೆ ಟೊಮ್ಯಾಟೊ ಚೆನ್ನಾಗಿ ಬೇಯ್ದದು. ನೋಡಿರಿ ಟೊಮ್ಯಾಟೊ ಬೇಯಬೇಕು ರೀ. ಆದಷ್ಟು ಅದರ ಹಸಿ ಅಂಶ ಇದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ರೀ. ಇದಕ್ಕೆ ಮಸಾಲೆಗಾಗಿ ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, 2 ಸ್ಪೂನ್ ಆಗಷ್ಟು ಇಲ್ಲಿ ಪಾವ್ ಭಾಜಿ ಮಸಾಲನ್ನು ಹಾಕ್ತಾಯಿದ್ದೀನಿ ರೀ. ನೀವು ಯಾವುದೇ ಬ್ರ್ಯಾಂಡದ ಪಾವ್ ಭಾಜಿ ಮಸಾಲನ್ನಾದರೂ ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದಕ್ಕೆ ನಾನು ಅದರಷ್ಟೇ 2 ಸ್ಪೂನ್ ಆಗಷ್ಟು ಮಸಾಲೆ ಖಾರವನ್ನು ಹಾಕ್ತಾಯಿದ್ದೀನಿ ರೀ. ಇದು ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಲ್ಯಕ್ಕೆ ಯೂಸ್ ಮಾಡೋ ಮಸಾಲೆ ಖಾರ ರೀ. ಕೆಲವೊಂದು ಸೂಪರ್ ಬಜಾರ್ದಲ್ಲಿ ಇದನ್ನು ಸಿಗ್ತದೆ ರೀ. ಇದು ಸಿಗಲ್ಲ, ಇದು ಇಲ್ಲಂದ್ರೆ ನೀವು 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕೋಬೋದು. ಮತ್ತು ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಡ್ತೀನಿ ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಟೊಮೆಟೊ ಜೊತೆ ಆ ಮಸಾಲೆ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಇದು ಮಿಕ್ಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿನೂ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಈಗ ಮಸಾಲೆ ಇದು ಎಲ್ಲನೂ ಚೆನ್ನಾಗಿ ಲೋ ಫ್ಲೇಮ್ದಲ್ಲಿಟ್ಟು 2 ನಿಮಿಷ ಬೇಯಿಸ್ತೀನಿ ರೀ. ಮಸಾಲೆನೂ ಚೆನ್ನಾಗಿ ಬೇಯಬೇಕು ರೀ, ಅಂದರೆ ಎಣ್ಣೆ ಸಪ್ರೇಟ್ ಆಗಬೇಕು ರೀ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದದ್ರಿ ಮತ್ತು ಎಣ್ಣೆನೂ ಸಪ್ರೇಟ್ ಆಗಿದೆ. ನೋಡಿ ಕಲರ್ನೂ ತುಂಬಾ ಚೆನ್ನಾಗಿ ಬಂದದ್ರಿ. ಇದು ಕರೆಕ್ಟಾಗಿ ಬೇಯ್ದದ್ರಿ. ನಾನು ಅಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ಈ ಅಕ್ಕಿಯನ್ನು ಹಾಕ್ತೀನಿ ರೀ. ನೀವು 1 ಕಪ್ ಬಾಸ್ಮತಿ ಅಕ್ಕಿ, 1 ಕಪ್ ಸಣ್ಣ ಅಕ್ಕಿನೂ ಹಾಕ್ಬೋದು ರೀ. ನಾನು 2 ಕಪ್ನೇ ಸಣ್ಣ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಆ ಮಸಾಲೆ ಒಳಗೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದಕ್ಕೆ ನಾನೀಗ ನೀರನ್ನು ಹಾಕ್ತೀನಿ. ನಾನು ಇದೇ ಪಾತ್ರೆಯಲ್ಲೇ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಂಥೇಳಿ ಇದರಲ್ಲೇ ನಾನು 2 ಆಗಷ್ಟು ನೀರನ್ನು ಹಾಕ್ತೀನಿ ರೀ. ತುಂಬ ಉದುರಿಲ್ಲ, ಸ್ವಲ್ಪ ಮೆತ್ತಗೂ ಉದುರು ಆ ರೀತಿ ಮಾಡ್ಕೋತೀನಿ ರೀ. ನಿಮ್ಗೆ ತುಂಬಾ ಉದುರು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಡಿಮೆ ನೀರನ್ನೇ ನೀವು ಹಾಕೋರಿ. ನೋಡಿ ಇದನ್ನು ಮಿಕ್ಸ್ ಮಾಡೋಣ ರೀ. ಅಂದರೆ ಆ ಟೊಮೆಟೊ ಪೇಸ್ಟ್ ಒಳಗೂ ಇದು ಕುದೀತಲ್ರಿ, ಅದಕ್ಕೆ ನಾನು 2 ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಉದುರೇ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಇನ್ನೊಂದು ಚೂರು ಕಡಿಮೆ ಆಗಷ್ಟು ನೀರು ಹಾಕಿರಿ. ನಾನು ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ ನಾನು ಇದನ್ನು 3 ಸೀಟಿಯನ್ನು ತೊಗೋತೀನಿ ರೀ. ಗ್ಯಾಸು ಹೈ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ 3 ಸೀಟಿಯಾಗಿ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ನು ಬಂದದ್ರಿ. ನೋಡಿ ಆದಷ್ಟು ಅನ್ನವನ್ನು ಈ ರೀತಿ ದಂಡಿಂದನೇ ತಿರೋರಿ, ಇಲ್ಲಾಂದ್ರೆ ಅದು ಅಕ್ಕಿ ಬ್ರೇಕ್ ಆಗ್ತದೆ, ಅಂದರೆ ತುಂಡು ಆಗ್ತದೆ ರೀ ಅದು ಮಸಾಲೆ ಎಲ್ಲ. ನೋಡಿರಿ ನಾನು ತುಂಬಾ ಉದುರು ಮಾಡಿಲ್ಲ, ಸ್ವಲ್ಪ ಮೆತ್ತಗೆ ಆದರೂ ಉದುರಾಗಿನೇ ಚೆನ್ನಾಗಿ ಬಂದದ ರೀ. ಕಿತ್ತ ಉದುರ್ಬೇಕಂದ್ರೆ ಸ್ವಲ್ಪ ನೀವು ಕಡಿಮೆ ನೀರು ಹಾಕೋರಿ. ನೋಡಿ ಅನ್ನ ಬೇಯ್ದು ಉದುರಾಗಿ ಕರೆಕ್ಟಾಗಿ ಬೇಯ್ದದ್ರಿ. ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ರೀ. ನಿಂಬೆ ರಸ ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಇಲ್ಲಿ ನಾನು ಕಡಿಮೆ ಪದಾರ್ಥಗಳನ್ನು ಬಳಸಿನೂ ಮಾಡಿದ್ದೀನಿ, ತುಂಬ ಏನು ವೆಜಿಟೇಬಲ್ಸ್ ಏನು ಬಳಸಿಲ್ಲ. ಟೊಮ್ಯಾಟೊ ಈರುಳ್ಳಿ ಇದ್ರೂ ಇದನ್ನು ಮಾಡ್ಕೋಬೋದು. ನೋಡಿ ಬಿಸಿ ಬಿಸಿಯಾಗಿರುವಂಥ ಟೊಮ್ಯಾಟೊ ರೈಸು ರೆಡಿಯಾಗಿದೆ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಬಿಸಿ ಬಿಸಿ ಇದನ್ನು ನೀವು ತಿನ್ನಿರಿ. ಆಮೇಲೆ ಇದನ್ನು ನೀವು ಹಾಗೇನೂ ತಿನ್ಬೋದು, ರಾಯ್ತ ಜೊತೆನೂ ತಿನ್ಬೋದು, ಅಥವಾ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.